ಸೊ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ಮಹಾರಾಜ ಟ್ರೋಫಿಯಿಂದನೇ. ಇಲ್ಲೇ ಹೋಮ್ ಗ್ರೌಂಡ್ ಬಾಯ್ಸ್ ನಾವೆಲ್ಲ ಇಲ್ಲೇ ಮೈಸೂರು ಮತ್ತು ಬೆಂಗಳೂರು ನಡೆಯೋದು. ಸೊ ಅಲ್ಲಿ ಸ್ಟಾರ್ಟ್ ಆಗಿತ್ತು. Some of Karnataka's top talents, some of the biggest names in the city will be facing off to be crowned champions of this wonderful state. ನಾನು ಯಾವಾಗ ನಿಮ್ಮ ಇನ್ಸ್ಟಾಗ್ರಾಮ್ ತೆಗೆದ್ರೆ ಇಲ್ಲ ನೀವು ದುಬೈ ಇರ್ತೀರಾ, ಇಲ್ಲ ಒಡಿಶಾಲಿ ಇರ್ತೀರಾ, ಇಲ್ಲ ಗುಜರಾತ್ಗೆ ಹೋಗ್ತೀರಾ. RCB ಈವೆಂಟ್ ಇದ್ದಾಗ ಮಾತ್ರ ಬೆಂಗಳೂರು ಇರ್ತೀರಾ ಅಷ್ಟೇ, ರೈಟ್? ಯಾವಾಗೋ ಅಪರೂಪಕ್ಕೆ ಮನೆಗೆ ಬರ್ತೀರಾ, ಇಷ್ಟು ಮಾತ್ರ ನಂಗೆ ಚೆನ್ನಾಗಿ ಗೊತ್ತು. ಪೀಪಲ್ ಒಬ್ಬೊಬ್ರಿಗೆ ಅನ್ಸುತ್ತೆ ಒಂದು ಏನಂತಾರೆ ಸಿನಿಮಾ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ, ಬಟ್ ಆ ಸಿನಿಮಾಯಿಂದ ಇರೋ ಸ್ಟ್ರಗಲ್ ಅವ್ರಿಗೆ ಗೊತ್ತಿರಲ್ಲ. ಪ್ರೀವಿಯಸ್ ಡೇ ನನ್ನ ಫೋನ್ಗೆ ಒಂದು ಆಲ್ಮೋಸ್ಟ್ ಎಷ್ಟು ಕಾಲ್ಸ್ ಬಂದಿದೆ ಅಂದರೆ 4-5 ಸಲ ಫೋನ್ ಚಾರ್ಜ್ ಮಾಡಿದ್ದೀನಿ. ಅಷ್ಟು ಸಲ ಫೋನ್ ಬಂದಿದೆ, ಮಗ ನೀನು ಸೂಪರ್ ಹಿಟ್ ಕಣೋ, ನಾಳೆನಿಂದ ನೀನು ದೊಡ್ಡ ಹಿಟ್ ಆಗ್ಬಿಟ್ಟೆ ಮಚ್ಚ, ಹಂಗೆ ಹಿಂಗೆ ಅಂತ. ರಿಲೀಸ್ ಆಗಿದ್ದು ವಿತಿನ್ ನೆಕ್ಸ್ಟ್ ಒಂದು 24 hours ಫೋನ್ಗಳೇ ಸ್ಟಾಪ್ ಆಗ್ಬಿಡುತ್ತೆ. ಗೊತ್ತಾಗಿದೆ ಅಂದರೆ ಸಿನಿಮಾ ಓಡಿಲ್ಲ ಅಂತ ಗೊತ್ತಾಯಿತು, ಸಿನಿಮಾ ಫ್ಲಾಪ್ ಅಂತ ಗೊತ್ತಾಗೋಯ್ತು. ಏನಕ್ಕಂದರೆ ಜನರಿಗೆ ಅಲ್ಲಿ ನೀವು ವಿರಾಟ್ ಕೊಹ್ಲಿ ನೋಡಬೇಕು. ನಾನು ವಿರಾಟ್ ಕೊಹ್ಲಿನ ಜಾಸ್ತಿ ಎಡಿಟ್ ಮಾಡಬಾರ್ದು. ಓಕೆ, ವಿರಾಟ್ ಕೊಹ್ಲಿನ ತೋರಿಸ್ಬೇಕು. ಸ್ಪೋರ್ಟ್ಸ್ ಕಾಂಟೆಂಟ್ಗೂ ಬ್ರ್ಯಾಂಡ್ ಕಾಂಟೆಂಟ್ಗೂ ನಿಮಗೆ ಏನು ಪ್ರಿಪ್ರೇಷನ್ ಯಾವ ಥರ ಮಾಡ್ತೀವಿ? ಬ್ರ್ಯಾಂಡ್ ಕಾಂಟೆಂಟಲ್ಲಿ ನಾನು ಆಬ್ವಿಯಸ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೂ ಒಂದು ಸ್ಪೇಸ್ ಇರುತ್ತೆ. ಓಕೆ, ಈ ಥರ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ ಎಂಡ್ ಟು ಎಂಡ್ ನಾನು ಪ್ಲ್ಯಾನ್ ಮಾಡಿರ್ತೀನಿ. ಒಂದು ಸ್ಟೋರಿ ಬೋರ್ಡಿಂಗ್ ಇರ್ಬೋದು, ಇಲ್ಲಾಂದರೆ ಒಂದು ಎಕ್ಸಿಕ್ಯೂಷನ್ ಒಬ್ಬರು DICC ಇರ್ಬೋದು, ಎಲ್ಲ ಇದೇ ಪ್ಯಾನಲ್, ಇದೇ ಟೋನ್ ಬೇಕು, ಇದೇ ಕಲರ್ಸ್ ಇರಬೇಕು ಅಂತ ಸೆಟ್ ಮಾಡಿಕೊಂಡು ಹಿಂಗೆ ಪ್ರಿಪ್ರೇಷನ್ ಮಾಡ್ಕೋತೀವಿ. ಬಟ್ ಕ್ರಿಕೆಟ್ ಆರ್ ಎನಿ ಅದರ್ ಸ್ಪೋರ್ಟ್ಸ್ ಇರುತ್ತಲ್ಲ, ಅದಕ್ಕೆ ಪ್ರಿಪ್ರೇಷನ್ ಅನ್ನೋದೇ ಆಗಲ್ಲ. ವಿರಾಟ್ ಕೊಹ್ಲಿ ಅವ್ರ ಜೊತೆ ನೀವು ಏಷ್ಯನ್ ಪೇಂಟ್ ಒಂದು ಆ್ಯಡ್ ಮಾಡಿದ್ರಿ. ಸಿ ಆ ಮ್ಯಾನ್ ಇನ್ನೊಂದು ಸೈಡ್ ಆಫ್ ಥಿಂಗ್ಸ್ ಕಾಣಿಸುತ್ತೆ ಅವತ್ತು. ಬಿಕಾಸ್ ನಾವು ನೋಡಿದ್ದು ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ಅಗ್ರೆಷನ್, ಕಿರ್ಚಾಟ, ಚೀರಾಟ ಆರ್ ಆಲ್ ದ್ಯಾಟ್, ಬಟ್ ಬಿಹೈಂಡ್ ಹೇಗಿರ್ತಾರೆ ಆ್ಯಂಡ್ ಎಷ್ಟು ಕ್ಯಾಲ್ಕುಲೇಟಿವ್ ಮೈಂಡ್ ಇದೆ ಅನ್ನೋದು ಅವತ್ತು ಅದು ಗೊತ್ತಾಗಿದೆ ನಮಗೂ. ನೀವು ಒಂದು RCB ಇವೆಂಟ್ ಕೂಡ ಒಂದು ಶೂಟ್ ಮಾಡಿದ್ರಿ, ಅನ್ಬಾಕ್ಸ್ ಇವೆಂಟಿಗೆ, ರೈಟ್? ಒಂದು ಇವೆಂಟ್ ಮಾಡಿಬಿಟ್ರು, ಏನೊಂದು RCB ಇವೆಂಟ್ ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು. ಬಟ್ ಆ ಇವೆಂಟ್ಗೆ ಎಷ್ಟು ಕಷ್ಟ ಇದೆ, ಏನೇನು ಆಗುತ್ತೆ ಅಂತ ಯಾರೂ ನೋಡಲ್ಲ. ನಾವು ಹೋಗ್ಬಿಟ್ಟು ಏನು ಶೂಟ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ದಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಅಂತ ನಮ್ಮದು. ಬಟ್ ಅಲ್ಲಿ ಇರೋ ಎಕ್ಸಿಕ್ಯೂಷನ್ ಲೆವೆಲ್ ಏನಿದೆ ಅಲ್ವಾ, ಅದನ್ನು ಯಾರೂ ನೋಡಲ್ಲ. ಆ ಇವೆಂಟ್ ಮಾಡೋದಕ್ಕೆ ಆಲ್ಮೋಸ್ಟು ಒಂದು 20 days ಹಿಂದೆನೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ವಿಡಿಯೋ ಎಡಿಟರ್ ಒಬ್ಬರೇನೆ ಪ್ರಾಡಕ್ಟ್ ಎಷ್ಟೇ ಕೆಟ್ಟದಾಗಿರಲಿ ಅದನ್ನು ಜನಕ್ಕೆ ಚೆನ್ನಾಗಿ ತೋರಿಸೋದು ವಿಡಿಯೋ ಎಡಿಟರ್ ಮಾತ್ರ. ನಮ್ಮಲ್ಲೂ ರಿಚ್ ಕಾಂಟೆಂಟ್ ಮಾಡ್ಬೋದು, ಆಯಿತಾ, ಮಾಡೋಕ್ಕಾಗಲ್ಲ ಅಂತಲ್ಲ. ನಾನು ಈಗಲೂ ಹೇಳಬೇಕು ಅಂದರೆ ವಿ ಆರ್ ಮಚ್ ಬೆಟರ್ ದೆನ್ ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಇಂಡಿಯಾದಲ್ಲಿ. ಬಟ್ ಏನಕ್ಕೆ ಆಗ್ತಿಲ್ಲ ಅಂದರೆ ಆ ಪೇಮೆಂಟ್ಗಳು ನಮಗೆ ಬರೋಲ್ಲ. ಈಗ ಒಬ್ಬೊಬ್ರು ಹೇಳ್ಬೋದು ಪೇಮೆಂಟ್ ಕೊಟ್ಟಿಲ್ಲ ಹೆಂಗೆ ನೀವು ಟ್ರೈ ಮಾಡಲ್ವ ಅಂತ. ನಾನು ಟ್ರೈ ಮಾಡ್ತೀನಿ, ಬಟ್ ನಮ್ಗೆ ಏನೇನು ಸಾಫ್ಟ್ವೇರ್ಸ್ ಬೇಕು, ಏನೇನೆಲ್ಲ ಇದೆ, ಲೈಕ್ ನಂಗೆ ಏನಾರು ಒಂದು ಎಂತಾರೆ ಬ್ಲಡ್ಸ್ ತೊಗೋಬೇಕು, ಇಲ್ಲ ಏನೋ ಒಂದು ಎಲಿಮೆಂಟ್ಸ್ ತೊಗೋಬೇಕು ಅಂದ್ರೂ ಅದಕ್ಕೆ ಎಕ್ಸ್ಪೆನ್ಸಸ್ ಇದೆ. ಅದು ಅರ್ಥ ಆಗ್ತಿಲ್ಲ ಅವ್ರಿಗೆ. ಡ್ರೀಮ್ ಸೆಲೆಬ್ರಿಟಿ ಜೊತೆ ಒಂದು ಆ್ಯಡ್ ಶೂಟ್ ಮಾಡಬೇಕು ಅಂದರೆ ಯಾರದು? ಆಗಲ್ಲ ಆಗ್ಬಿಡಿ. ಯಾರು ಹೇಳಿ? ಫಾರೆವರ್ ಅಪ್ಪು ಸರ್, ಪವರ್ ಸ್ಟಾರ್ ಪುನೀತ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ